ಆಸಿಡ್ ಸಂತ್ರಸ್ತರಲ್ಲಿ ಮಹಿಳೆಯರು, ಮಕ್ಕಳೇ ಹೆಚ್ಚು. ತಮ್ಮ ಪ್ರೀತಿ, ಪ್ರೇಮ, ಮದುವೆ, ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದಂತೆ ಹೆಂಗಸರ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಕೆಲವು ಪುಂಡರು ಆಸಿಡ್ ಅನ್ನ ಒಂದು ಸಾಧನವಾಗಿ ಬಳಸ್ತಾ ಇದ್ದಾರೆ. ಎಂಥ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆಸಿಡ್ ಮಾರಾಟಕ್ಕೆ ಹಲವು ನಿಬಂಧನೆಗಳನ್ನ ವಿಧಿಸಿದೆ. ಆದರೆ ಕೋರ್ಟ್ನ ಆದೇಶವನ್ನ ಉಲ್ಲಂಘಿಸ್ತಾ ಇರೋ ಮಾರಾಟಗಾರರು ಆಸಿಡ್ ಅನ್ನ ಹೇಗೆ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಬೇಕು ನಿಮಗೆ ಎಷ್ಟು ಲೀಟ್ರು? 1 ಲೀಟ್ರ್ ಕೊಡಿ. 1 ಲೀಟ್ರ್ ಎಲ್ಲ ಕೊಡೋಲ್ಲ, ಕ್ಯಾನ್ ಒಂದು 5 ಲೀಟ್ರು. ನನ್ನ ಪೇಪರ್ನಲ್ಲಿ ಟಿವಿನಲ್ಲಿ ತೋರಿಸಿದೆ 50,000 ಪೆನಲ್ಟಿ. ಕರ್ನಾಟಕದ ಹಸೀನಾ, ಶ್ರುತಿ, ಇರಾನಿನ ಅಮೀನಾ ಬಹ್ರಾಮಿ ಇಂಥ ನೂರಾರು ಹೆಣ್ಣು ಮಕ್ಕಳು ಆಸಿಡ್ ದಾಳಿಗೆ ಒಳಗಾಗಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಕೆಮಿಕಲ್ ಅಂಗಡಿಗಳಲ್ಲಿ ಚೀಪ್ ರೇಟ್ಗೆ ಸುಲಭವಾಗಿ ಸಿಗುವ ಆಸಿಡ್ ಇವರ ಪಾಲಿಗೆ ದುಸ್ವಪ್ನವಾಗಿ ಪರಿಣಮಿಸಿದೆ. ಕಾನೂನು ಮೀರಿ ಆಸಿಡ್ ಮಾರಾಟ ಆಗ್ತಾ ಇರೋದೇ ಇಂಥ ಘಟನೆಗಳು ಹೆಚ್ಚಾಗೋದಕ್ಕೆ ಕಾರಣ. ಇಷ್ಟಕ್ಕೂ ಅಂಗಡಿಗಳಲ್ಲಿ ಆಸಿಡ್ ಎಷ್ಟು ಸುಲಭವಾಗಿ ಸಿಗುತ್ತೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಸುವರ್ಣ ನ್ಯೂಸ್ನ ನಮ್ಮ ತಂಡ ಹೊರಟಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೆಆರ್ ಮಾರ್ಕೆಟ್ಗೆ ಅಂಟಿಕೊಂಡಂತಿರೋ BVK ಅಯ್ಯಂಗಾರ್ ರಸ್ತೆಯ ಆಸುಪಾಸಿನ ಕೆಮಿಕಲ್ ಅಂಗಡಿಗಳಲ್ಲಿ ಅಪಾಯಕಾರಿ ಆಸಿಡ್ ಮಾರಾಟವಾಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿತ್ತು. ಅದರಂತೆ ನಮ್ಮ ತಂಡ ಆಸಿಡ್ಗಾಗಿ ಶೋಧನೆ ನಡೆಸತೊಡಗಿತು. ದಾರಿಯುದ್ದಕ್ಕೂ ಸಾಲು ಸಾಲು ಅಂಗಡಿಗಳು. ಅಲ್ಲೊಂದು ಅಂಗಡಿಯ ಬಳಿ ಕೂತಿದ್ದವನನ್ನ ಈ ಬಗ್ಗೆ ಕೇಳಿದ್ದಕ್ಕೆ ಆತ ಏನು ಆ ಆಸಿಡ್ ಹೆಸರು ಅಂದ. ಕೊನೆಗೆ ಆತನೇ ಆ ಆಸಿಡ್ನ ಹೆಸರನ್ನು ಹೇಳ್ದ. ಏನು ಹೆಸರು? ಆಸಿಡ್ ಇದ್ರದ್ದು ಇದೆಯಲ್ಲ, ಈ ಗಿಡಕ್ಕೆ ಒಂದು ಅಲ್ಲಿ ಗಿಡ ಬೆಳೆದ್ಬಿಟ್ಟೈತೆ, ಅದು ಬೇರ್ಗೆ ಹಾಕಿದ್ರೆ ಅದು ಹೋಗುತ್ತೆ. ಅದಕ್ಕೆ ಏನು ಆಸಿಡ್ ಹೆಸರು? ಯಾವುದು ಯಾವುದಾದ್ರು ಇದು ಗೋಲ್ಡ್ಗೆಲ್ಲ ಹಾಕೋದು ಯಾವುದು? ನೈಟ್ರಿಕ್ ಆಸಿಡ್. ನೈಟ್ರಿಕ್ ಆಸಿಡ್. ಎಸ್, ಆ ಆಸಿಡ್ ಕೆಮಿಕಲ್ನ ಹೆಸರು ನೈಟ್ರಿಕ್ ಆಸಿಡ್. ಆದರೂ ಅವನ ಅನುಮಾನ ಬಗೆಹರಿದಂತೆ ಕಾಣಲಿಲ್ಲ. ಯಾವ ಆಸಿಡ್ ಬೇಕೋ ಸರಿಯಾಗಿ ಕೇಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ದ. ಯಾರ್ಯಾರ ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ. ಇಲ್ಲ ಅದೇ ಮತ್ತೆ ನಮ್ಮ ಹುಡುಕಾಟ ಮುಂದುವರಿತು. ಸಣ್ಣದಾದ ಇಕ್ಕಟ್ಟಿನ ರಸ್ತೆಯಲ್ಲಿ ನಾವು ಆಸಿಡ್ ಸಿಗೋ ಅಂಗಡಿಗಾಗಿ ಹುಡುಕಾಡತೊಡಗಿದ್ವಿ. ಅಲ್ಲಿನ ಸಂದಿಗೊಂದಿಗಳಲ್ಲಿ ನಮ್ಮ ತಂಡ ಹುಡುಕಾಟ ನಡೆಸ್ತು. ಅಲ್ಲೊಬ್ಬ ಅಂಗಡಿಯವನು ನಮಗೆ ಹೀಗೆ ಹೋಗಿ ಅಲ್ಲಿ ಒಂದು ಅಂಗಡಿ ಸಿಗುತ್ತೆ ಅಂತ ದಾರಿ ತೋರಿಸ್ದ. ಸರ್, ಈ ನೈಟ್ರಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ಸರ್? ಅಲ್ಲೇ ಕೆಮಿಕಲ್ ಅಂಗಡಿ ಸಿಗುತ್ತೆ ನೋಡಿ ಸರ್. ಅವ್ರ ಹತ್ರ ಇಲ್ವಂತ, ಸ್ಟಾಕ್ ಇಲ್ವಂತ, ಇನ್ನೆಲ್ಲಿ ಸಿಗುತ್ತೆ? ಪಕ್ಕದಲ್ಲಿ ಇದೆ, ಈ ಕಡೆ ಇದೆ, ಆ ಕಡೆ ಪಕ್ಕದಲ್ಲಿ ನೋಡಿ. ಎಲ್ಲ ಅದೇ ನೆಕ್ಸ್ಟ್ ರೋಡ್ ಲಕ್ಷ್ಮಣ ರೋಡ್ ಅಲ್ಲಿ ಇದೆ ಕೆಮಿಕಲ್ ಅಂಗಡಿ. ಈ ರೋಡಲ್ಲಿ ಹಿಂಗೆ ಲೆಫ್ಟಿಗೆ ಹೋದ್ರೆ ಅಲ್ಲೇ ಇಲ್ಲಿ 2-3 ಅಂಗಡಿ ಇದೆ. ಪಕ್ಕದಲ್ಲಿ ಈ ರೋಡಿಂದ ದಾಟಿದ್ರೆ 3-4 ಅಂಗಡಿ ಅಲ್ಲದೆ ಅಂಗಡಿಗಳು ಬೇರೆ. ಹಾಗಂತ ಆಸಿಡ್ಗಾಗಿ ನಾವು ಹೆಚ್ಚೇನು ಹುಡುಕೋಬೇಕಾಗಿ ಬರಲೇ ಇಲ್ಲ. ಸಂದಿಗೊಂದಿ ಸುತ್ತುತ್ತಾ ನಾವು ಲಕ್ಷ್ಮಣರಾವ್ ರಸ್ತೆಯಲ್ಲಿರುವ ಪದ್ಮಶ್ರೀ ಕೆಮಿಕಲ್ಸ್ ಅನ್ನೋ ಅಂಗಡಿಗೆ ಹೋದ್ವಿ. ನೈಟ್ರಿಕ್ ಆಸಿಡ್ ಬೇಕು ಅಂತ ಕೇಳಿದ್ವಿ. ಅಂಗಡಿಯಲ್ಲಿ ಮಾಲೀಕ ಮೊದಲು ಇಲ್ಲ, ಅದೆಲ್ಲ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿಬಿಟ್ಟ. ನಮಗೆ ಪೊಲೀಸರ ಕಾಟ ಹೆಚ್ಚಾಗಿರೋದ್ರಿಂದ ನಾವು ಆಸಿಡ್ ಮಾರಲ್ಲ ಅಂದ. ಸರ್, ಆಸಿಡ್ ಬೇಕಾಗಿತ್ತು. ನೈಟ್ರಿಕ್ ಆಸಿಡ್ ಇಲ್ಲ. ಏಕೆ ಮಾರಲ್ಲ? ಈಗ ಬಂದ್ ಮಾಡಿಬಿಡಿ. ಏಕೆ? ಅದೇ ತೊಂದರೆ ಆಗ್ತಾ ಇದೆ ಪೊಲೀಸ್ನವ್ರದ. ಕೆಲಸಗಾರನಿಂದ ಹೊರಬಂತು ಸೀಕ್ರೆಟ್. 1 ಕೆಜಿ ಯಾಕೆ, 10 ಕೆಜಿ ಓಕೆ. ಸತ್ಯ ಹೊರಬರೋದಕ್ಕೆ ಹೆಚ್ಚು ಹೊತ್ತೇನು ಬೇಕಾಗಲಿಲ್ಲ. ಆ ಅಂಗಡಿಯ ಕೆಲಸಗಾರ ನಿಧಾನಕ್ಕೆ ಬಾಯಿ ಬಿಟ್ಟ. ಎಷ್ಟು ಬೇಕು ಅಂದ. ನಾವು 1 ಕೆಜಿ ಬೇಕು ಅಂದಿದ್ದಕ್ಕೆ ಆತ 1 ಕೆಜಿ ಎಲ್ಲ ಕೊಡಲ್ಲ, 5 ಕೆಜಿ ಇಲ್ಲ 10 ಕೆಜಿ ಆದರೆ ಕೊಡ್ತೀವಿ ಅಂದ. ಎಷ್ಟು ಲೀಟ್ರು? 1 ಲೀಟ್ರ್ ಕೊಡಿ. 1 ಲೀಟ್ರ್ ಎಲ್ಲ ಕೊಡೋಲ್ಲ, ಕ್ಯಾನ್ ಒಂದು 5 ಲೀಟ್ರು 10 ಲೀಟ್ರ್ ತಗೋಬೇಕು. 5 ಲೀಟ್ರ್ ಕ್ಯಾನ್ ಕೊಡೋದು. 5 ಲೀಟ್ರ್ ಎಷ್ಟಾಗುತ್ತೆ? ಅಲ್ಲಿಗೆ ಈ ಅಂಗಡಿಯಲ್ಲಿ ಆಸಿಡ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಆಸಿಡ್ಗೆ ನಾವು ಹಣ ಕೊಡೋಕೆ ಹೋದಾಗ
ಚೌಕಾಶಿ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಈ ಅಂಗಡಿ ಮಾಲೀಕ ನಾನು ಮಾರೋದನ್ನೇ ಬಂದ್ ಮಾಡಿದ್ದೀನಿ, ಅಂಥದ್ರಲ್ಲೂ ಕೊಡ್ತಾ ಇದ್ದೀನಿ ಅಂತ ಏನೋ ಉಪಕಾರ ಮಾಡೋಂಥರ ಹೇಳತೊಡಗಿದ. अभी 20 रुपए दो ತಗೊಳ್ಳಿಲ್ಲ. ಇದು ಫುಲ್ ರಾಮ ಇದು ಬಂದ್ ಮಾಡಿಬಿಟ್ಟಿದ್ದೀನಿ ನಾನು. ಅಂಗಡಿ ಮಾಲೀಕನಿಗೂ ಗೊತ್ತು ಕಾನೂನು. ಪೆನಾಲ್ಟಿ ಭಯದ ನಡುವೆಯೂ ಆಸಿಡ್ ಮಾರಾಟ. ವಿಶೇಷ ಏನ್ ಗೊತ್ತಾ, ಈ ಅಂಗಡಿ ಮಾಲೀಕನಿಗೆ ಅಕ್ರಮವಾಗಿ ಆಸಿಡ್ ಮಾರಾಟ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಚೆನ್ನಾಗಿನೇ ಗೊತ್ತಿದೆ. 50,000 ಪೆನಾಲ್ಟಿ ಹಾಕ್ತಾರೆ ಅಂತ ಅಂಗಡಿ ಮಾಲೀಕನೇ ಕಪ್ಪೆ ತರ ಬಾಯ್ಬಿಟ್ಟ. ಏನ್ ಮಾಡ್ಬೇಕಾದ್ರೆ ಫಾಲ್ತು ಅಂದ್ರೆ ನನ್ನ ಪೇಪರ್ನಲ್ಲಿ ಟಿವಿನಲ್ಲಿ ತೋರಿಸಿದೆ 50,000 पेनल्टी किसी को भी दिया तो हाँ ऐसा हो गया. अभी क्या करना, बेचने को होता ही नहीं. ಇವನೆಂಥ ಆಸಾಮಿ ಅಂದ್ರೆ ಹೆಚ್ಚು ಆಸಿಡ್ನ ಹೇಗೆ ಪಡಿಬೇಕು ಅನ್ನೋದಕ್ಕೆ ಅಂಗಡಿ ಮಾಲೀಕನೇ ನಮಗೆ ಒಂದು ಐಡಿಯಾನೂ ಕೊಟ್ಟ. ನಿಮಗೆ ಬೇಕಾದ್ರೆ ಒಂದು ಟಿನ್ ತಗೊಂಡು ಹೋಗಿ ಇಟ್ಕೊಂಡು ಬಿಡಿ, ರೂಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗ್ತಾ ಇದೆ ಅಂತಾನೆ ಈ ಪುಣ್ಯಾತ್ಮ. ಒಂದ್ ಕೆಲಸ ಮಾಡಿ, ನಿಮ್ಗೆ ರೆಗ್ಯುಲರ್ ಬೇಕು ಅಂದ್ರೆ ಒಂದ್ ದೊಡ್ಡ ಕ್ಯಾನ್ ಮಡಗ್ಬಿಡಿ. ಅಲ್ಲಿ ಇದು ಡಿಸೈಡ್ ಆಗಿಲ್ಲ ಅಷ್ಟಕ್ಕೆ ಒಂದ್ ಕ್ಯಾನ್ 45 kg ಕ್ಯಾನ್ ಬರುತ್ತೆ, ಒಂದ್ ಕ್ಯಾನ್ ಮಡಗ್ಬಿಡಿ. ನಿಮ್ಗೆ 2-3 ತಿಂಗಳು ಈಜಿ ಇರುತ್ತೆ. ಅದೇ ಫುಲ್ ಸ್ಟ್ರಾಂಗ್ ಆಗತ್ತೆ. ನೀವು ಲೆಟರ್ ತಗೊಂಡ್ ಬರ್ಬೇಕು, ಅವ್ರ ನಿಮ್ ಪರಿಚಯ ಪತ್ರ ಕೊಡ್ಬೇಕು. ತುಂಬಾ ಇದೆ ರೂಲ್ಸ್ ಮಾಡ್ತಾ ಇರೋದು. ಅತ್ತ ಅಂಗಡಿ ಮಾಲೀಕ ಹಣ ತಗೊಂಡು ಗಲ್ಲಾದೊಳಗೆ ಹಾಕೊಂಡ್ರೆ, ಈ ಕಡೆ ಅಂಗಡಿ ಕೆಲಸಗಾರರು ಹೊಗೆಯಾಡ್ತಾ ಇದ್ದ ಆಸಿಡ್ ಅನ್ನ ತೂಕ ಮಾಡಿ ಸಣ್ಣ ಕ್ಯಾನ್ಗೆ ಹಾಕೊಟ್ರು. ಆಸಿಡ್ ಮಾರಾಟದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದ ಬಗ್ಗೆ ಅಂಗಡಿ ಮಾಲೀಕನಿಗೆ ಸಂಪೂರ್ಣವಾದ ಮಾಹಿತಿ ಇದೆ. ಆದ್ರಿಂದಾನೇ ಈತ ನಮಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟ. ಪೊಲೀಸರು ಅಪ್ರಾಪ್ತರಿಗೆ ಆಸಿಡ್ ಮಾರಾಟ ಮಾಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಾನು ಹೇಳ್ದ. ಈ ಕಾರ್ಡ್ ಕೊಡಿ, ನನ್ನ ನೆಕ್ಸ್ಟ್ ಇದ್ದಾಗ ನಮ್ಮ ಹುಡುಗರು ನಾನೇ ಫೋನ್ ಮಾಡ್ತೀನಿ. ಕಾರ್ಡ್ ಖಾಲಿ ಆಗೈತೋ, ನೀವು ಬನ್ನಿ, ನೀವು ಬರಬೇಕು. ಯಾರಿಗೆ ಕೊಡಲ್ಲ. ಆಯ್ತು ಸರ್. ಹುಡುಗರಿಗೆ ಕೊಡಲ್ಲ. ಈಗ ಪೊಲೀಸ್ ಹೇಳಿದೆ ನನಗೆ 20 ವರ್ಷ ಹುಡುಗರ ಒಳಗಡೆ ಕೊಡಬೇಡ, 30 ವರ್ಷ 25 ವರ್ಷ ಹುಡುಗರಿಗೆ ಮಾತ್ರ ಕೊಡಬೇಡ ಆಸಿಡ್ಗೆ. ಹೌದಾ? ಬನ್ನಿ, ಹೇಗೆ ಜ್ಞಾಪನ ಆಗಿದೆ ನನಗೆ, ನಿಮಗೆ ಕೊಡ್ಬೋದು, ಬೇರೆ ಒಟ್ಟಾಗೆ ಕೊಡೋಕ್ಕಾಗಲ್ಲ. ಸರಿ ಸರ್, ಆಯ್ತು. ನಾವು ಆಸಿಡ್ನೇನೋ ಕೊಂಡ್ಕೊಂಡ್ವಿ, ಆದ್ರೆ ಆ ಆಸಿಡ್ ಎಂತಹದ್ದು, ಎಷ್ಟು ಅಪಾಯಕಾರಿ ಅನ್ನೋದನ್ನ ತಿಳಿಬೇಕಿತ್ತು. ಅದು ಎಂಥ ಡೇಂಜರಸ್ ಆಸಿಡ್ ಅನ್ನೋದನ್ನ ತಿಳಿಯೋಣ ಒಂದು ಬ್ರೇಕ್ನ ನಂತರ.